ಸರ್, ಇನ್ನೊಂದು ಸರ್ಕಾರದಲ್ಲಿ ಕಡತಗಳು ಫೈಲ್ಗಳೇ ಮೂವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಹೇಳಬೇಕು ಅಂದ್ರೆ 86,000ಕ್ಕೂ ಹೆಚ್ಚು ಕಡತಗಳು ಫೈಲ್ಗಳು ಹಾಗೆ ಪೆಂಡಿಂಗ್ ಇರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸಚಿವರು ಇರಬಹುದು, ಮುಖ್ಯಮಂತ್ರಿಗಳು ಇರಬಹುದು, ಎಲ್ಲ ಒಂದು ಕಡೆಗೆ ಅಸಡ್ಡೆತನನೋ ಅಥವಾ ದೂರದೃಷ್ಟಿ ಇಲ್ಲದೇನೋ. ನೋಡಿ, ಸರ್ಕಾರ ಎಲ್ಲಿ ರಿವ್ಯೂ ಮಾಡಿದೆ ಹೇಳಿ? ಯಾವ ಮಂತ್ರಿ ಪ್ರತಿ ತಿಂಗಳು ಕೂಡ ಅವ್ರ ಇಲಾಖೆಯಲ್ಲಿ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಷ್ಟು ಫೈಲು ಬಾಕಿ ಇದೆ, ಎಷ್ಟನ್ನ ಕ್ಲಿಯರ್ ಮಾಡಿದ್ದೀನಿ, ಯಾರಾದ್ರೂ ಮಾಡಿದಾರ? ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದ್ರೆ ತಿರುಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ, ಒಬ್ರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದ್ಮೇಲೂ ಕೂಡ ಅಂತೇಳಿ ಆ 86,000 ಫೈಲ್ಗಳನ್ನ ಇಟ್ಕೊಂಡವರು ಈಗ ಏನೋ ತುಮಕೂರಲ್ಲಿ ಸಮಾವೇಶ ಮಾಡ್ತಾರಲ್ಲ, ಇಲ್ಲಿ ಬೆಂಗಳೂರಿಂದ ಅಲ್ಲಿವರೆಗೂ ಈ 86,000 ಫೈಲ್ಗಳನ್ನ ನೆಟ್ಬಿಡಿ, ತಗೊಂಡೋಗಿ ಅಲ್ಲಿವರೆಗೂ ಜನ ನೋಡ್ಕೊಂಡು ಹೋಗ್ಲಿ ಈ ಪೆಂಡಿಂಗ್ ಇರೋ ಫೈಲ್ಸ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಾಂದ್ರೆ ಆ ಸಮಾವೇಶದಲ್ಲೇ ಈ ಫೈಲ್ಗಳನ್ನೆಲ್ಲ ಜೋಡಿಸ್ಬಿಡಿ, ಇಷ್ಟು 86,000 ಫೈಲ್ಗಳು ಪೆಂಡಿಂಗ್ ಇದೆ ಅಂತ ನಿಮ್ ಸಮಾವೇಶದಲ್ಲಿ ಇಟ್ಕೊಳ್ಳಿ, ಅದನ್ನೇ ನಮ್ದು ಗ್ರೇಟ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸಚಿವರೆಲ್ಲ ಏನು ಗ್ರೇಸ್ ಪೀರಿಯಡ್ ಇದ್ದಾರೆ ನಾಳೆ ಇಡೀ ದೇಶ ಕಾಯ್ತಾ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ಈ ಚುನಾವಣೆ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಗನ್ಸುತ್ತೆ ಬಿಜೆಪಿ ಅಸ್ಸಾಮಲ್ಲಿ ಈಗಾಗಲೇ ನಾವು ಗೆದ್ದಿದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ನಾವು ಗೆದ್ದಿದ್ದೀರಿ, ತಮಿಳುನಾಡಲ್ಲೂ ಕೂಡ ಅಣ್ಣಾ ಡಿಎಂಕೆ ಸರ್ಕಾರ ಬರ್ತೈತೆ ಅನ್ನೋ ವಿಶ್ವಾಸ ನಮಗಿದೆ. ಕೇರಳದಲ್ಲಿ ನಮ್ಮ ಖಾತೆಯನ್ನು ಓಪನ್ ಮಾಡ್ತೀವಿ, ಖಾತೆನೇ ಕಷ್ಟ ಇತ್ತು, ಈ ಖಾತೆಗಳನ್ನು ಓಪನ್ ಮಾಡಿ ಅಲ್ಲೂ ಕೂಡ ಬಿಜೆಪಿ ಈಗಾಗಲೇ ಕಾರ್ಪೊರೇಷನ್ ನಾವು ಗೆದ್ದಿದ್ದೀರಿ, ಅಲ್ಲೂ ಕೂಡ ಒಂದು ನಮ್ಮ ಹೆಜ್ಜೆಯ ಗುರುತನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಕರ್ನಾಟಕದ 2 ಬೈ ಎಲೆಕ್ಷನ್ಸ್ ಇದೆ, ಆ ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಅಲ್ಲಿರೋ ಗೊಂದಲ, ಅಭಿವೃದ್ಧಿ ವಿರೋಧಿ ಅಲೆ ಏನಿದೆ ಅದರ ಮುಖಾಂತರ ಮತ್ತು ನಮ್ಮ ಹೋರಾಟದ ಫಲವಾಗಿ ಅದನ್ನು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನೋಡಿ, ಎಕ್ಸಿಟ್ ಪೋಲ್ಗಳು ಈಗಾಗಲೇ ಅವರವರ ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಆವರೇಜ್ ಆಗಿ ತಗೊಂಡಾಗ ಜಾಸ್ತಿ ಎಕ್ಸಿಟ್ ಪೋಲು ಬಿಜೆಪಿ ಪರವಾಗಿರೋದು, ಅತಿ ಹೆಚ್ಚು ಎಕ್ಸಿಟ್ ಪೋಲ್ಗಳು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಪರವಾಗಿದೆ. ಅದರಿಂದ ಅಲ್ಲಿ ಹೋಗಿ ಬಂದಿರುವಂತ ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡಿ ಬಂದಿದ್ದಾರೆ, ಅವರು ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ನನಗೆ ಹೇಳಿದ್ದಾರೆ ವೆಸ್ಟ್ ಬೆಂಗಾಲ್ ನಾವು ಗೆಲ್ತೀರಿ ಅಂತ. ಅದೇ ಇರೋದು ದೊಡ್ಡ ರಾಜ್ಯ, ಅಲ್ಲಿ ನಾವು ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ಹೌಸಿಂಗ್ ಬೋರ್ಡ್ನ ಭೂಮಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಿದೆ ಸೂರ್ಯಚಕ್ಕಿಯಲ್ಲಿ. ಹೌಸಿಂಗ್ ಬೋರ್ಡ್ ಇರೋದು ಭೂಮಿ ಇರೋದು ಮನೆ ನಿರ್ಮಾಣ ಮಾಡೋದಂತೆ, ಕ್ರೀಡಾಂಗಣ ಇವರು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ಅಲ್ಲಿ ಜನ ಇದನ್ನ ತೀರ್ಮಾನ ಮಾಡಬೇಕು. ಈಗಾಗಲೇ ಕ್ರೀಡಾಂಗಣ ನಿರ್ಮಾಣ ಮಾಡೋಕ್ಕೆ ಅದರದೇ ಆದಂತ ಒಂದು ಇಲಾಖೆ ಇದೆ, ಯುವ ಜನ ಇಲಾಖೆ ಇದೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡ್ಬೇಕು ಈ ಕೆಲಸನ. ಹೌಸಿಂಗ್ ಬೋರ್ಡ್ ಅವರು ಮನೆ ಕಟ್ಟೋದು, ಸೈಟ್ ಮಾಡೋಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ ನನ್ನ ಇದ್ರ ಪ್ರಕಾರ. BDA ಸೈಟ್ ಮಾಡುವಂಥದ್ದು, ಹೌಸಿಂಗ್ ಬೋರ್ಡ್ ಅವರು ಹೌಸಿಂಗ್ ಮಾಡಬೇಕು. ಅದೇ ಕ್ರೀಡಾಂಗಣ ಮಾಡಕ್ಕೆ ಹೊರಟಿದ್ದಾರೆ, ಮೋಸ್ಟ್ಲಿ ಕಮಿಷನ್ ಜಾಸ್ತಿ ಸಿಗ್ಬೋದು. ಅದೇ ಕಮಿಷನ್ ಜಾಸ್ತಿ ಸಿಗ್ಬೋದು, ಅದಕ್ಕೆ ಕೈ ಹಾಕಿದ್ದಾರೆ ಅಂತ. ಕಮಿಷನ್ ಹೊಡೆಯುವಂತದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂತ ಇದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.